ಮುಜುಗರ ನಾಚಿಕೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬೇಕಿತ್ತು. ನಮ್ಮ ಸ್ಕೂಲ್ ಮಕ್ಕಳು ಕೊಟ್ಟಿದ್ದು. ಆಮೇಲೆ ನನ್ನ ಬಾಯ್ ಅದಕ್ಕೂ ಇನ್ನೇನು ಸ್ಟಾಪಲ್ಲಿ ಇಳ್ಕೊಂಬಿಟ್ಟೆ. ನನ್ನನ್ನು ನಾನು ಅಲ್ಲಿ ಕಂಫರ್ಟೇಬಲ್ ಮಾಡ್ಕೋತೀನಿ. ನೋಡಿ ಖುಷಿಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಎಷ್ಟು ಕ್ರಿಂಜ್ ಅನಿಸ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಮೇ ಬಿ ಆಫ್ಟರ್ 6 to 7 months ಗ್ಯಾಪ್ ಐ ಆಮ್ ಡೂಯಿಂಗ್ ವ್ಲಾಗ್ ಅಗೇನ್. ಬಿಕಾಸ್ ನಾನು ಬೇರೆ ಒಂದು ವರ್ಕಲ್ಲಿ ಇನ್ವಾಲ್ವ್ ಆಗಿದೆ ವಿಚ್ ವಾಸ್ ಮೋರ್ ಇಂಪಾರ್ಟೆಂಟ್ ಆಗಿ. ಸೊ ಇವಾಗ ಆ ವರ್ಕ್ನ ಎಲ್ಲ ಮುಗಿಸಿ ಇವಾಗ ಮತ್ತೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗೆ ವ್ಲಾಗ್ ಮಾಡೋದು, ಹೆಂಗೆ ಫೋನ್ ಹಿಡಿಯೋದು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ದಿಸ್ ವ್ಲಾಗ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ನಮ್ಮ ಚಿಕ್ಕ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಐ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಯಾರು ಅಂತ. ನನ್ನ ಅಮ್ಮನ ಅಮ್ಮ ಅವರ ತಂಗಿ, ಐ ಮೀನ್ ನಮ್ಮ ಅಜ್ಜಿ, ನಮ್ಮಮ್ಮ ಇರಲ್ಲ, ನಮ್ಮ ಅಜ್ಜಿ ತಂಗಿ ಊರಿಗೆ. ಸೊ ಇಟ್ಸ್ ನಥಿಂಗ್ ಬಟ್ ಚಿಕ್ಕ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ನಾನು ಅವ್ರ ಊರಿಗೆ ಹೋಗ್ತಾ ಇರೋದು. ಮಧ್ಯದಲ್ಲಿ 2023 ನಾನು ತಾತ ತೀರ್ಕೊಂಡಿದ್ರು. ಆವಾಗ ಜಸ್ಟ್ ಹಿಂಗೆ ಹೋಗಿ ಮುಖ ನೋಡ್ಕೊಂಡು ವಾಪಸ್ ಬಂದಿದ್ದು ಅಷ್ಟೇ. ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ಊರಿಗಿಂತ ನಮ್ಮ ಅಮ್ಮನ ಚಿಕ್ಕಮ್ಮನ ಊರಲ್ಲೇ ಇರ್ತಿದ್ದಿದ್ದು ಜಾಸ್ತಿ ನಾನು. ಸೊ ಸಮ್ಮರ್ ಹಾಲಿಡೇಸಲ್ಲೆಲ್ಲ ನಾನು ಅಲ್ಲೇ ಇರ್ತಿದ್ದಿದ್ದು. ಸೊ ಈಗ 1-2-3 days ಬ್ಯಾಕ್ ನಮ್ಮ ಚಿಕ್ಕಜ್ಜಿ ಕಾಲ್ ಮಾಡಿಬಿಟ್ಟು ಬಾ, ಯಾಕೆ ನೀನು ಬರೋದೇ ಇಲ್ಲ ಅಂತೆಲ್ಲ ಹೇಳಿ ಕರೆದ್ರು. ಸೊ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಸೊ ಹೋಗೋಣ ಬನ್ನಿ. ಇವಾಗ ಮನೆಯಿಂದ ಹೊರಟೆ. ನಮ್ಮ ಪಪ್ಪನ ಡ್ರಾಪ್ ಮಾಡಿ ಬನ್ನಿ ಅಂತ ಹೇಳಿದ್ರೆ, ತುಂಬ ಬಿಸಿಲು, ನೀನೇ ಹೋಗು ಅಂತ ಹೇಳಿದರು. ಆ್ಯಂಡ್ ಬಸ್ಸಲ್ಲೆಲ್ಲ ನಾನು ಜಾಸ್ತಿ ಟ್ರಾವೆಲ್ ಮಾಡಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಯಾವಾಗೋ ಒಂದ್ಸಲ ಬಸ್ಸಲ್ಲಿ ಹೋಗಿದ್ದು ನೆನಪು ಆ ಊರಿಗೆ. ಸೊ ಈ ಸಲ ಹೋಗೋಣ, ಏನು ಅರ್ಜೆಂಟ್ ಏನಿಲ್ವಲ್ಲ, ಸೊ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಆ್ಯಂಡ್ ಇಲ್ಲೇ ಆಟೋ ಸಿಕ್ತು. ಏನು ಹೇಳ್ತಾ ಇದೆ, ನಮ್ಮ ಸ್ಕೂಲ್ ಮಕ್ಕಳು ಕೊಟ್ಟಿದ್ದು. ನನಗೆ ಆ್ಯಕ್ಚುಲಿ ಗ್ರೀನ್ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಅವ್ರು ಅದನ್ನು ತಿಳ್ಕೊಂಡು ಗ್ರೀನ್ ಬ್ಯಾಂಗಲ್ಸ್ ಕೊಟ್ಟಿದ್ದಾರೆ. ಸೊ ನಾನು ಯಾವ ಬಟ್ಟೆ ಹಾಕಿದ್ರು ಬಿಚ್ಚಬೇಕು ಅಂತಲೇ ಅನಿಸಲ್ಲ ಈ ಬ್ಯಾಂಗಲ್ಸ್ನ. ಅದಕ್ಕೆ ಸೂಟ್ ಆಗದೆ ಇರಲಿ, ಅದು ಎಷ್ಟು ದಿನ ಇರುತ್ತೆ ಕೈಯಲ್ಲಿ, ಇರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಸೊ ಫಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಎಷ್ಟೊತ್ತಿಗಿದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. 12 o'clock ಬಸ್ ಇತ್ತಂತೆ, ನನಗೆ 12:15 ಅಂತ ಹೇಳಿದರು. ಸೊ ನಾನು 12ಗೆ ಬಂದೆ, ಆಲ್ರೆಡಿ ಬಸ್ ಹೋಗಿದೆ. ನೆಕ್ಸ್ಟ್ 1 o'clock ಬಸ್ ಇರೋದು. ಸೊ ನೆಕ್ಸ್ಟ್ 1 ಗಂಟೆಗೆ ಬಸ್ಸು ಅಂತ ಹೇಳಿದ್ದಕ್ಕೆ ನಂಗೆ ಬಸ್ ಸ್ಟ್ಯಾಂಡಲ್ಲಿ ಇರೋದಕ್ಕೆ ಒಂಥರ ಆಗ್ತಾಯಿದೆ 1 ಗಂಟೆ ತನಕ. ಸೊ ನಮ್ಮ ಕಾಂಪ್ಲೆಕ್ಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 12:42. ಅಷ್ಟೊತ್ತು ನಮ್ಮ ಕಾಂಪ್ಲೆಕ್ಸಲ್ಲಿ ನಮ್ಮ ಶಾಪಲ್ಲಿದೆ. ಕಸ್ಟಮರ್ಸ್ ಇದ್ದರು, ಅವ್ರನ್ನ ಒಬ್ಬರನ್ನ ಅಟೆಂಡ್ ಮಾಡಿದೆ. ಅಷ್ಟೊತ್ತಿಗೆ ಟೈಮ್ ಆಯಿತು ಅಂತ ಹೇಳಿ ವಾಪಸ್ ಬಸ್ ಸ್ಟ್ಯಾಂಡ್ ಹೋಗ್ತಿದ್ದೀನಿ. ಅಲ್ಲಿಂದ ಇಲ್ಲಿಂದ ಅಲ್ಲಿ ಎಷ್ಟು ಕ್ರಿಂಜ್ ಅನಿಸ್ತಿದೆ ಅಂದರೆ, ಓಕೆ ನೋ ಪ್ರಾಬ್ಲಮ್. ಲೈಫ್ ಅಂದಮೇಲೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತೆ ಬಸ್ ಏನಾದ್ರು ಮಿಸ್ ಆಗೋಕ್ಕೂ ಮುಂಚೆ ಫಸ್ಟು ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡೋಣ. ಬನ್ನಿ. ಇನ್ನು ನಾನು ಬಸ್ ಸ್ಟ್ಯಾಂಡ್ಗೆ ಹೋದೆ, ಬಸ್ ಕೂಡ ಬಂದು ನಿಂತಿತ್ತು. ಸೊ ಹೋಗಿ ಕೂತ್ಕೊಂಡು ವ್ಲಾಗ್ ಮಾಡೋಣ ಅಂತ ಫೋನ್ ತೆಗೆದ್ರೆ ನನಗೆ ಅಲ್ಲಿ ಮಾತಾಡೋಕ್ಕೆ ಧೈರ್ಯ ಸಾಕಾಗ್ತಾ ಇರಲಿಲ್ಲ, ಒಂಥರ ಆಗ್ತಾಯಿತ್ತು. ಸೊ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹಂಗೆ ಕೂತಿದ್ದೆ. ಅಲ್ಲಿ ಬಸ್ಸಲ್ಲಿ ಎಲ್ಲ ಯಾರ್ಯಾರು ಇವಾಗ ಜಸ್ಟ್ ಆಲ್ಮೋಸ್ಟ್ ಆಲ್ ಬಸ್ ಖಾಲಿ ಆಗಿದೆ. ಹಾಲು ಇದು ಜನಗಳ ಮಧ್ಯೆ ವ್ಲಾಗ್ ಮಾಡೋಕ್ಕೆ ಇರಬಾರ್ದು, ಈ ಭಯನ ಹೋಗಿಸಿ. ಇವಾಗ ಜಸ್ಟ್ ರೀಚ್ ಆದೆ. ಬಟ್ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬೇಕಿತ್ತು. ಬಟ್ ಅದಕ್ಕೂ ಇನ್ನೇನು ಸ್ಟಾಪಲ್ಲಿ ಇಳ್ಕೊಂಬಿಟ್ಟೆ. ಏನೂ ಮಾಡೋಕ್ಕಾಗಲ್ಲ, ತುಂಬ ವರ್ಷ ಆದಮೇಲೆ ಬರ್ತಿರೋದಲ್ವ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಹಿಂಗೆ ಹಿಡ್ಕೊತೀನಿ ನಿಮಿಷ. ಇನ್ನೊಂದೇನು ಗೊತ್ತಾ, ಏನು ತುಂಬ ವರ್ಷ ಆದಮೇಲೆ ಅದಕ್ಕೆ ಅವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ ಅಲ್ವಾ. ಸೊ ಫಸ್ಟು ನನ್ನನ್ನು ನಾನು ಅಲ್ಲಿ ಕಂಫರ್ಟೇಬಲ್ ಮಾಡ್ಕೋತೀನಿ. ಅಂದರೆ ಏನಿಲ್ಲ, ಫಸ್ಟೇ ಹೋದ ತಕ್ಷಣ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಒಂಥರ ನಾಚಿಕೆ ಅನಿಸುತ್ತೆ. ಸೊ ಫಸ್ಟ್ ನನ್ನನ್ನು ನಾನು ಕಂಫರ್ಟೇಬಲ್ ಮಾಡ್ಕೋತೀನಿ. ಆಮೇಲೆ ನೋಡಿ ಖುಷಿಗೋ ಏನೋ ಒಂಥರ ಮುಜುಗರ ನಾಚಿಕೆ ಆಗ್ತಾಯಿದೆ. ಸೊ ಫಸ್ಟು ನನ್ನನ್ನು ನಾನು ಕಂಫರ್ಟೇಬಲ್ ಮಾಡ್ಕೋತೀನಿ ಅಲ್ಲಿ ಹೋಗಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಇಲ್ಲಿಗೆ ಏನು ಮಾಡ್ತೀನಿ, ಬಾಯ್.